ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೈಬ್ರೆಂಟ್ ಆರ್ಟ್ಸ್. ಸೊ ನಾನಿವತ್ತು ನಿಮಗೊಂದು ಮೆಹಂದಿ ಡಿಸೈನ್ನ ತೋರಿಸ್ತಾ ಇದ್ದೇನೆ. ಅದರಲ್ಲಿ ನೀವು ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಮಿಡಲ್ ಪಾಯಿಂಟ್ ಆಗ ನಿಮಗೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಯಾವ ಥರ ಇರಬೇಕು ಅದಕ್ಕೋಸ್ಕರ ನೀವು ಬೇಸ್ ಲೈನನ್ನು ಹಾಕೊಂಡು ಹಾಗೆ ಆಗ್ತದೆ. ನಿಮ್ಮ ಮಾರ್ಕಿಂಗ್ ಪಾಯಿಂಟ್ ಅಂತ ಒಂದು ಸಿಗ್ತದೆ. ಸೊ ಅದರ ಮೇಲೆ ನೀವು ಈಕ್ವಲ್ ಆಗಿ ಪ್ರೊಪೋರ್ಷನ್ನ ಡಿವೈಡ್ ಮಾಡಿಕೊಂಡು ಡಿಸೈನ್ಸ್ಗಳನ್ನು ಮಾಡ್ಕೊಳ್ಬೋದು. ಸೊ ಈಗ ನಾನು ಲೋಟಸ್ ಮಾಡ್ತಾ ಇದ್ದೇನೆ. ನೀವು ನೋಡ್ಬೋದು ನಾನು ಯಾವ ರೀತಿಯಾಗಿ ಪೆಟಲ್ಸ್ ಮಾಡ್ತಾ ಇದ್ದೇನೆ. ಆ ಲೈನ್ಗಳ ರೆಫರೆನ್ಸಿಂದ ನಾನು ಡಿಸೈನ್ನ ಮಾಡ್ಕೊಳ್ತಿದ್ದೇನೆ. ಅದರಿಂದಾಗಿ ನಮ್ಮ ಲೋಟಸ್ ಡಿಸೈನ್ ಸ್ಪಾಯ್ಲ್ ಆಗೋದಿಲ್ಲ, ಒಂದು ಪೆಟಲ್ ಮೇಲೆ ಕೆಳಗೆ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಹಾಗಾಗಿ ನಾನು ಈ ಥರ ಡಿಸೈನ್ನ ಮಾರ್ಕ್ ಮಾಡಿಕೊಂಡು ನಂತರ ಡಿಸೈನ್ ಮಾಡ್ಕೊಳ್ತಿದ್ದೇನೆ. ನನಗೆ ಲೈಟಾಗಿ ಶೇಡ್ ಮಾಡ್ಕೊಳ್ತಿದ್ದೇನೆ. ನೀವು ಬೇಕಾದರೆ ಶೇಡಿಂಗಿಗೆ ಸ್ವಲ್ಪ ಈ ಥರ ಮಾಡಿ ಆಮೇಲೆ ಬಡ್ಸಲ್ಲಿ ಶೇಡ್ ಮಾಡ್ಕೊಳ್ಬೋದು. ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ದೆನ್ ಅದೇ ನಾನಾಗ ಮಾರ್ಕ್ ಮಾಡಿಕೊಂಡ ಲೈನನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಈ ಥರ ಮಂಡಲ ಡಿಸೈನ್ ಕೂಡ ಮಾಡ್ಕೊಳ್ಬೋದು. ನೀವು ಪಾಮಲ್ಲಿ ಮಾಡಿಕೊಂಡ್ರೆ, ಇಲ್ಲಾದರೆ ಬ್ಯಾಕ್ ಹ್ಯಾಂಡಲ್ಲಿ ಈ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪೇಪರಲ್ಲಿ. ಆದ್ದರಿಂದ ನಿಮಗೆ ನಿಮ್ಮ ಕ್ಲೈಂಟ್ಗಳ ಕೈಯಲ್ಲಿ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ. ಮತ್ತು ನೀವು ತುಂಬ ಟೈಮಿಂದ ಮೆಹಂದಿ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಿಮಗೆ ಆರ್ಡರ್ಸ್ ಇರಲಿಲ್ಲ, ಸೀಸನ್ ಇರಲಿಲ್ಲ, ಆಗ ನಿಮಗೆ ಸಡನ್ನಾಗಿ ನೀವು ಕ್ಲೈಂಟಿದ್ದು ಕೈಗೆ ಹೋಗಿ ಮಾಡುವಾಗ ನಿಮಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಹ್ಯಾಂಡ್ ಗ್ರಿಪ್ ಸ್ವಲ್ಪ ಕಡಿಮೆ ಆಗಿರ್ತದೆ. ಯಾಕಂದರೆ ಆರ್ಡರ್ಸ್ ಆ ಸೀಸನಲ್ಲಿ ಮುಗಿದು ಸ್ವಲ್ಪ ಟೈಮ್ ಗ್ಯಾಪ್ ಆಗಿರ್ತದಲ್ವ. ಆಗ ನೀವು ಈ ಥರ ಮನೇಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ದೆನ್ ಅಪ್ಲೈ ಮಾಡಲಿಕ್ಕೆ ಹೋದರೆ ನಿಮಗೆ ಸ್ವಲ್ಪ ಸ್ಪೀಡಾಗಿ ಮಾಡಲಿಕ್ಕಾಗ್ತದೆ. ಇಲ್ಲಾದರೆ ಸ್ಲೋ ಆಗ್ತಾ ಹೋಗ್ತದೆ, ವರ್ಕ್ ತುಂಬ ಟೈಮ್ ತಗೊಳ್ತೀರಿ, ಹಾಗೆ ಆಗ್ತದೆ. ನೀವೆಷ್ಟು ಸ್ಲೋ ಆಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ರಿಸಲ್ಟ್ ಬರ್ತದೆ. ಈ ಥರ ಹಂಪ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಬರಬೇಕಾದ್ರೆ ನೀವು ಫಸ್ಟಿಗೆ ತುಂಬ ಹಂಪ್ಸ್ಗಳನ್ನು ಮಾಡಿ ಪ್ರಾಕ್ಟೀಸ್ ಮಾಡ್ಕೊಂಡಿರಬೇಕಾಗ್ತದೆ. ಈಗ ಎಲ್ಲರೂ ಮೆಹಂದಿ ಆರ್ಟಿಸ್ಟ್ಗಳು ಪರ್ಫೆಕ್ಷನ್ಗಳನ್ನು ಬರಬೇಕಂತ ತುಂಬ ಪ್ರಾಕ್ಟೀಸ್ ಮಾಡಿರ್ತಾರೆ. ಸೊ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಹಂಪ್ಸ್ಗಳು ಪರ್ಫೆಕ್ಟ್ ಬರಬೇಕು. ಆಗನೇ ನಿಮ್ಮ ಡಿಸೈನ್ ತುಂಬ ಚೆಂದ ಕಾಣ್ತದೆ. ಡೀಟೇಲಿಂಗ್ ವೆರಿ ಇಂಪಾರ್ಟೆಂಟ್. ಈಗಿನ ಬ್ರೈಡ್ ತುಂಬ ಎಲ್ಲ ಡಿಮ್ಯಾಂಡ್ ಮಾಡ್ತಾರೆ, ಲೈಕ್ ಡೀಟೇಲಿಂಗ್ ಬೇಕು, ದೆನ್ ಫಿಗರ್ ಬೇಕು, ಪರ್ಫೆಕ್ಷನ್ ಬೇಕು ಅಂತ ನಿಮ್ಮ ವರ್ಕ್ಸ್ಗಳನ್ನು ನೋಡಿ ನಿಮ್ಗೆ ಆರ್ಡರ್ ಕೊಡ್ತಾರೆ. ಸೊ ನೀವೆಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ನೋಡಿ, ಅಷ್ಟು ಚೆನ್ನಾಗಿ ನಿಮ್ಮ ರಿಸಲ್ಟ್ ಬರ್ತದೆ. ನೀವು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಸ್ಲೋ ಆಗಿಯೇ ಪ್ರಾಕ್ಟೀಸ್ ಮಾಡಬೇಕು. ಆಗ ನೀವು ಹೋಗ್ತಾ ನಿಮ್ಮ ನೀಟ್ನೆಸ್ಸು ಬರ್ತದೆ, ನಿಮ್ಮ ಸ್ಪೀಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗ್ತದೆ. ಸೊ ನೀವು ಯಾವುದೇ ಡಿಸೈನ್ನ ರೆಫರೆನ್ಸ್ ನೋಡಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಪರ್ ಡೇ. ನಿಮಗಾಗ ನಿಮ್ಮ ಇಂಪ್ರೂವ್ಮೆಂಟ್ಸ್ ನಿಮಗೇ ಗೊತ್ತಾಗ್ತದೆ, ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಸೊ ಈ ಥರ ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಈಗ ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳಿದರೆ, ನೀವು ಚೆನ್ನಾಗಾಗಲಿಲ್ಲ ಅಂತ ಹೇಳಿದರೆ ಬೇಜಾರಾಗ್ತದೆ. ಅದೇ ತುಂಬ ಚೆಂದ ಆಗಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಗ್ತದೆ ಅಲ್ವಾ. ಹಾಗೆಯೇ ಅದಕ್ಕೋಸ್ಕರ ನೀವು ಯಾವಾಗಲೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ನಿಮ್ಮ ಪರ್ಫೆಕ್ಷನ್ ನೋಡಿ ನಿಮ್ಮನ್ನು ಇನ್ನೊಬ್ಬರು ಕರೆಯುವ ಹಾಗೆ ಆಗಬೇಕು. ಸೊ ಈ ಥರ ವರ್ಕ್ಸ್ ಚೆನ್ನಾಗಿ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ನಿಮ್ಮ ಕ್ಲೈಂಟ್ ಸ್ಯಾಟಿಸ್ಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಎ ನೆಕ್ಸ್ಟ್ ಆರ್ಡರ್. ಸೊ ಹೀಗೆ ಪ್ರಾಕ್ಟೀಸ್ ಮಾಡಿ. ನಾನು ಈ ವಿಡಿಯೋನ ತುಂಬ ಸ್ಲೋ ಆಗಿಟ್ಟಿದ್ದೇನೆ, ಯಾಕಂದರೆ ನಿಮಗೆ ಈಚ್ ಆ್ಯಂಡ್ ಎವ್ರಿ ಡಿಸೈನ್ ಕರೆಕ್ಟಾಗಿ ಗೊತ್ತಾಗಲಿ, ನೀವು ನನ್ನ ಜೊತೆನೇ ಪ್ರಾಕ್ಟೀಸ್ ಮಾಡಲಿ ಅಂತ. ಸೊ ದ್ಯಾಟ್ ನೀವು ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿದಾಗ ಇದೇ ಸ್ಪೀಡಲ್ಲಿ ನೀವು ಮಾಡ್ತೀರಾ. ಆ್ಯಂಡ್ ಇದೇ ಡಿಸೈನ್ನ 1-2-3 ಸರ್ತಿ ಪ್ರಾಕ್ಟೀಸ್ ಮಾಡಿದಾಗ ನೀವು ನನಗಿಂತ ಚೆನ್ನಾಗೂ ಮಾಡ್ಬೋದು. ಸೊ ಪ್ರಾಕ್ಟೀಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಐ ಕ್ಯಾನ್ ಸೇ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.
ಬೇರೆ ಥರದ ಮಂಡಲ ಡಿಸೈನ್ಗಳನ್ನು ಮಾಡಿದಾಗ ಸಹ ಕೆಲವೊಬ್ಬರು ನಮಗೆ ಇದರಲ್ಲಿ ಜುಮ್ಕಾ ಡಿಸೈನ್ ಬೇಕು ಅಂತ ಕೇಳ್ತಾರೆ. ಸೊ ಈ ಥರದ ಜುಮ್ಕಾಗಳನ್ನು ನೀವು ಅಲ್ಲಿ ಸಹ ಅಪ್ಲೈ ಮಾಡ್ಕೊಳ್ಬೋದು. ನಾನು ಈ ಫಿಲ್ಲಿಂಗ್ನ ಲಾಸ್ಟಿಗೆ ಮಾಡಿಕೊಂಡೆ, ಯಾಕಂದರೆ ಫಸ್ಟಿಗೆ ಮಾಡಿರೋದಾದರೆ ಲೋಟಸ್ ಡ್ರೈ ಆಗಿರ್ತಿರ್ಲಿಲ್ಲ ಆ್ಯಂಡ್ ಆಗ ಸ್ಪ್ರೆಡ್ ಆಗುವ ಚಾನ್ಸಸ್ ತುಂಬಾ ಇರ್ತದೆ. ಈ ಥರ ಬಾರ್ಡರಿಗೆ ಲೈನ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಿಮ್ಮ ಫಿನಿಶಿಂಗ್ ಲುಕ್ ಚೆನ್ನಾಗಿ ಕಾಣಬೇಕಾದ್ರೆ ಔಟ್ಲೈನಿಂಗ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಫಸ್ಟಿಗೆ ಮಾಡಿದ ಡಿಸೈನ್ನ ಡ್ರೈ ಆಗಲಿಕ್ಕೆ ಬಿಟ್ಟು ನಂತರ ಅದರ ಫಿಲ್ಲಿಂಗ್ನ ಮಾಡಿದ್ದು. ಈ ಥರ ಮಾಡಿದಾಗ ನಿಮಗೆ ಬೆಸ್ಟ್ ರಿಸಲ್ಟ್ ಕಾಣಲಿಕ್ಕೆ ಸಿಗ್ತದೆ.